ಹಲೋ, ಗುಡ್ ಈವ್ನಿಂಗ್, ನಮಸ್ಕಾರ ವೀಕ್ಷಕರೇ. ಸಿಂಪ್ಲಿ ಸಂಗೀತಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಾನು ಆಕ್ಚುಲಿ ಇವತ್ತು ನಾನು ಯಾರ ಜೊತೆ ಮಾತಾಡ್ತಿದ್ದೀನಲ್ಲ, ಅವ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬಹಳ ತಲೆ ಕೆಡ್ಸ್ಕೊಳ್ತಾ ಇದ್ದೆ ಇವತ್ತು ಬೆಳಿಗ್ಗೆಯಿಂದ. ಬಟ್ ದೆನ್ ಫೈನಲಿ ಐ ಥಾಟ್ ಐ ಶುಡ್ ಬಿ ಪುಟ್ಟಿಂಗ್ ಇಟ್ ಇನ್ ಎ ವೆರಿ ಸಿಂಪಲ್ ವೇ. ಸೊ ಹಾಗಾಗಿ ನಾನು ಅದನ್ನು ತುಂಬ ಸಿಂಪಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಅದು ಕಾಂಪ್ಲಿಕೇಟ್ ಆದರೆ ಮತ್ತೆ ನಾನು ಜವಾಬ್ದಾರಿ ಅಲ್ಲ ಅದಕ್ಕೆ. ಎನಿವೆ, ಇನ್ಫ್ಯಾಕ್ಟ್ ಸಿಂಪ್ಲಿ ಸಂಗೀತ ಈ ಸೀರೀಸ್ ಆಫ್ ಈ ಶೋ ಸ್ಟಾರ್ಟ್ ಆದಾಗ ನಾನು ಇವ್ರನ್ನ ತರಬೇಕು, ಅವ್ರ ಜೊತೆ ಒಂದು ಎಪಿಸೋಡ್ ಮಾಡಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಅಷ್ಟಕ್ಕೂ ಅವ್ರು ನನ್ನ ಫ್ರೆಂಡೇ. ಮೋರ್ ಓವರ್ ನಾನೊಂದು 3-4 ಸಲ ಅವ್ರು ಕೆಲಸ ಮಾಡೋ ಜಾಗಕ್ಕೆಲ್ಲ ಹೋಗಿದ್ದಿದ್ರು. ಹೆಚ್ಚು ಮಾತುಕತೆ ಅಂದರೆ ಬಹಳ ಪರ್ಸ್ನಲ್ ಆಗಿ ತಿಳ್ಕೊಳ್ಳೋದಕ್ಕೆ ಸಮಯ ಸಿಕ್ಲಿಲ್ವೋ ನನಗೆ, ಅಥವಾ ಸಂದರ್ಭ ಕ್ರಿಯೇಟ್ ಆಗಲಿಲ್ವೋ ನನಗೆ ಗೊತ್ತಿಲ್ಲ. But I think the right time has come today in this episode of Simply Sangeeta. Okay, so today we have two people. ನಾನು ಅವ್ರನ್ನ ಈಗ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇನೆ ನೋಡಿ. Please put your hands together and welcome Sunad on my right. Hi Sunad. Hi. And Sunad ಜೊತೆ, ಸುನಾದ್ನ ಪಕ್ಕದಲ್ಲಿ ಸುನಾದ್ನ ತಂಗಿ ಇದ್ದಾರೆ, ಅವರ ಹೆಸರು ನಿನಾದ ಅಂತ. ಹಾಯ್ ನಿನಾದ. 1 ಕಿಲೋಮೀಟರ್ ದೂರದಲ್ಲಿದ್ದೇನೆ, ಅದಕ್ಕೆ ಕೈ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ವೆಲ್ಕಮ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವಿಬ್ರು ಮಾತಾಡ್ತೀರಾ ಅಥವಾ ಕೆಲಸ ಮಾತ್ರ ಜಾಸ್ತಿ ಮಾಡ್ತೀರಾ? ನಾವಿಬ್ರು ಜಗಳ ಮಾಡೋದೇ ಜಾಸ್ತಿ. ವೆರಿ ಗುಡ್, ಅದು ಇಂಪಾರ್ಟೆಂಟ್. ಅದಿದ್ದಾಗ ಮಾತ್ರ ಇದೊಂಥರ ಪ್ರೀತಿ ಜಾಸ್ತಿ ಆಗೋದು. ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನನ್ನ ಹತ್ರ ಜಗಳನೇ ಮಾಡೋದು. ಅಂದ್ರೆ ನೀನ್ ಸರಿ ಹಾಡೋದಿಲ್ಲ ಅಂತನಾ ಅಥವಾ ಎಲ್ಲಾ ವಿಷಯದಲ್ಲೂ ತಂಗಿ ಅಂದ್ರೆ ಒಂದು ಒಳ್ಳೆ ಹಾಡ್ಬೇಕು ಅಂತ ಬೈದ್ಬಿಟ್ಟು ಒಳ್ಳೆ ಮಾಡಿ ಹಾಡಕ್ ಪ್ರಯತ್ನ ಮಾಡ್ತೀನಿ. ಓಕೆ, ಹಾಡ್ಸಕ್ಕೆ. ಎಸ್ ನೈಸ್. ಸೊ ವೀಕ್ಷಕರೇ, ಲೆಟ್ ಮಿ ಟೆಲ್ ಯು, ನಾನು ಸುನಾದನ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ನನಗೆ ಬಹಳ ಆಶ್ಚರ್ಯ ಅಂತ ಅನ್ಸೋದು ಈ ಮನುಷ್ಯನ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ವೆನ್ ಐ ಮೆಟ್ ಹಿಮ್ ಫಾರ್ ದ ಫಸ್ಟ್ ಟೈಮ್, ಈಗ ಆದ್ರೆ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಆಗಿರೋದಷ್ಟೇ ಇರ್ಬೋದಷ್ಟೇ. ಬಟ್ ಯಾವತ್ತು ನಾನು ಅಂದ್ಕೊಳ್ಳೋದು, ಈಸ್ ಜಸ್ಟ್ 20 years old, 20 ವರ್ಷ ಆತನಿಗೆ. ಈಗಲೇ ಫುಲ್ ಫ್ಲೆಜ್ಡ್ ಸ್ಟುಡಿಯೋವನ್ನೆಲ್ಲ ಸೆಟಪ್ ಮಾಡಿ ಆತ ಕಾಂಪೋಸಿಷನ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಮತ್ತು ಯುನೋ ಈಗ ಸದ್ಯದಲ್ಲೇ ಬಿಡುಗಡೆ ಆಗುವಂತಹ ತುಳು ಟೆಲಿಫಿಲ್ಮ್ ಆಗಿರ್ಬೋದು, ಒಂದು ಸೀರಿಯಲ್ ಆಗಿರ್ಬೋದು, ಒಂದು ಕನ್ನಡ ಚಿತ್ರಕ್ಕೂ ಕೂಡ ಹಿನ್ನೆಲೆ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಸುನಾದ್. ಆ್ಯಂಡ್ ನಿನಾದನ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಸೊ ಐ ಥಿಂಕ್ ಐ ಶುಡ್ ಆಸ್ಕ್ ಹರ್ ಆ್ಯಂಡ್ ಅವ್ರ ಹತ್ರ ನಾನು ತಿಳ್ಕೊಬೇಕಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ನಿನಾದ, ಐ ವಿಲ್ ಸ್ಟಾರ್ಟ್ ಫ್ರಮ್ ಯು. ಲೇಡೀಸ್ ಫಸ್ಟ್ ಆಯ್ತಾ? ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್, ಲೇಡೀಸ್ ಫಸ್ಟ್ ಅಂತ. ಓಕೆ, ಟೆಲ್ ಮಿ ಸಮಥಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆ ನಂಗೆ ಒಂಚೂರು ಏನಾದರೂ ಹೇಳಿ. ನಾನು ಹುಟ್ಟಿದಾಗಿಂದ ಸಂಗೀತದ ವಾತಾವರಣದಲ್ಲೇ ಹುಟ್ಕೊಂಡೆ, ಬೆಳೆದೆ. ಸ್ಟಾರ್ಟಿಂಗಿಂದ ನಮ್ಮಪ್ಪ ಸಂಗೀತ ಮಾಸ್ಟ್ರು. ಅವ್ರು ಹೇಳ್ಕೊಡ್ತಾ ಇದ್ರು ಸಂಗೀತ, ಕ್ಲಾಸಿಕಲ್ ಆಗಿರ್ಬೋದು, ಸುಗಮ ಸಂಗೀತ, ಭಕ್ತಿಗೀತೆ, ಭಾವಗೀತೆ ಆಗಿರ್ಬೋದು. ಆದ್ರೆ ಫಸ್ಟ್ ಟೈಮ್ ನಾನು ಇ ಟಿವಿ ಎದೆ ತುಂಬೆ ಹಾಡುವೆನಲ್ಲಿ ಆಡಿಷನ್ಗೆ ಅಪ್ಲೈ ಮಾಡಿದೆ. ಫಸ್ಟ್ ಟೈಮ್ ನಾನು ಫಿಲ್ಮ್ ಸಾಂಗ್ ಹಾಡಿದೆ. ಫಸ್ಟ್ ಟೈಮ್ ಒಂದೇ ಸಾಂಗ್ ಗೊತ್ತಿತ್ತು, ಫಿಲ್ಮ್ ಸಾಂಗ್. ಅದು ಕರ್ಪೂರದ ಗೊಂಬೆ ಅಂತ ಸಾಂಗ್. ಕರ್ಪೂರದ ಗೊಂಬೆ ಚಿತ್ರದ್ದು? ನಾಗರ ಹಾವು ಚಿತ್ರದ್ದು ಕರ್ಪೂರದ ಗೊಂಬೆ. ನಾನು ಆ ಸಾಂಗ್ ಅನ್ನ ನಮ್ಮ ಹತ್ರ ಒಂದು CD ಅಂತದ್ದು ಪ್ಲೇಯರ್ ಇತ್ತು, ಅದ್ರಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಕಳಿಸಿದ್ವಿ. ಆಫ್ಟರ್ ಸ್ವಲ್ಪ ಟೈಮ್ ಆದ್ಮೇಲೆ ಸೆಲೆಕ್ಟ್ ಆಗಿದೆ ಅಂತ ಬಂತು. ತುಂಬಾ ಖುಷಿ ಆಯ್ತು. ಹಾಗೆ ಅಲ್ಲಿಗೆ ಆಡಿಷನ್ಗೆ ಹೋದ್ಮೇಲೆ ಎಲ್ಲ ಸೆಲೆಕ್ಟ್ ಆಗಿ ಸೆಮಿಫೈನಲ್ ತನಕ ಹೋದ್ವಿ. ಫಸ್ಟ್ ಟೈಮ್ SPB ಸರ್ ಎದುರಿಗೆ ಫಸ್ಟ್ ಸಾಂಗ್ ಹೇಳೋದು ತುಂಬಾ ತುಂಬಾ ಕಷ್ಟ ಆಯ್ತು, ಎಕ್ಸೈಟ್ ಆಯ್ತು. ಮತ್ತೆ ಸೆಕೆಂಡ್ ಸಾಂಗ್ ಸೇಮ್ ಎಲ್ಲ ಒಂಥರ ಖುಷಿ ಆಯ್ತು ಹೇಳಕ್ಕೆ, ಅವ್ರ ಎದುರಿಗೆ ಹೇಳಕ್ಕೆ ತುಂಬಾ ಖುಷಿ ಆಯ್ತು. ಓಕೆ, ಸೊ ಆಗ ನೀವು ಎಷ್ಟನೇ ಕ್ಲಾಸಲ್ಲಿ ಇದ್ರಿ ಅಂತ? ಸೆಕೆಂಡ್ ಸ್ಟ್ಯಾಂಡರ್ಡ್. ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಈಗ ಎಷ್ಟನೇ ಕ್ಲಾಸಲ್ಲಿ ಇದ್ರಿ? 10th ಸ್ಟ್ಯಾಂಡರ್ಡ್ ಆಯ್ತು, ಮೊನ್ನೆ ಅಷ್ಟೇ ಎಕ್ಸಾಮ್ ಬರ್ತೀನಿ. ವೆರಿ ಗುಡ್. ರಿಸಲ್ಟ್ ಬಂದಿಲ್ಲಲ್ಲ? ರೈಟ್. ಸೊ 2ನೇ ಕ್ಲಾಸಲ್ಲೇ SP ಅಂತ ಮಹಾನ್ ಗಾಯಕರಿದ್ರು ಹಾಡೋದು, ಐ ಥಿಂಕ್ ಇಟ್ ಈಸ್ ಅನ್ ಅಚೀವ್ಮೆಂಟ್, ಯು ನೋ. ಬಟ್ ಸ್ಟಿಲ್, ಎನಿವೆ, ದಟ್ ವಾಸ್ ಅ ವೆರಿ ಗುಡ್ ಸ್ಟಾರ್ಟ್ ಫಾರ್ ಯು. ಥ್ಯಾಂಕ್ಸ್. ನೈಸ್ ಶಾರ್ಟ್ ಆ್ಯಂಡ್ ಬ್ರೀಫ್ ಇಂಟ್ರೊಡಕ್ಷನ್ ನಿಮ್ಮದು. ಸುನಾದ್, ಈಗ ನಿಮ್ಮ ಹತ್ರ ನಂಗೆ ತುಂಬ ವಿಷಯ ಎಲ್ಲ ಕೇಳೋದಿದೆ. ಮತ್ತೆ ಏನು ಸಮಾಚಾರ? ಈಗ ಹೇಗೆ ನಡೀತದೆ ನಿಮ್ಮ ಕೆಲಸ ಎಲ್ಲ? ಇದು ಓಕೆ ಆಗ್ತಾ ಇದೆ. ಒಂದು ಕನ್ನಡ ಮೂವಿ ಮಾಡ್ತಾ ಇದ್ದೀನಿ. ಓಕೆ. ಮತ್ತೆ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಆಗ್ತಾ ಇರೋದು ತುಳು ಮೂವಿ. ಓಕೆ. ಕಾರ್ಕಳದ ದೇವರಾಯ್ ಪ್ರಭು ಅಂತ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ರೈಟ್. ತುಳು ಮೂವಿ. ಓಕೆ. ಅದಕ್ಕೆ ಒಟ್ಟು 5 ಸಾಂಗ್ ಇದೆ. ಈಗ ಒಂದು 4 ಸಾಂಗ್ ಆಗಿದೆ, ಆಗ್ತಾ ಇದೆ. ನೆಕ್ಸ್ಟ್ ಒಂದು ಕನ್ನಡ ಮೂವಿ ನನ್ನ ಸಹೋದರರಾದಂತ ಸುಧೀರ್ ಶಾನ್ಭೋಗ್ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿ ಒಂದು ಕನ್ನಡ ಮೂವಿ
ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ ಸಿಕ್ಕಿದೆ, ಓಕೆ, ಆಗ್ತಾ ಇದೆ ದೇವ್ರ ದಯೆಯಿಂದ. ಗ್ರೇಟ್ ಗ್ರೇಟ್. ಇಲ್ಲ ಸುನಾದ್, ನಾನು ನಿಮ್ಮ ಹತ್ರ ಇಷ್ಟು ಪರ್ಸನಲ್ ಆಗಿ ಪ್ರಾಬ್ಲಮ್ ಮಾತಾಡಲಿಲ್ಲ, ಆ್ಯಂಡ್ ಐ ಆಮ್ ಟಾಕಿಂಗ್ ಟು ಯು ರೈಟ್ ಆನ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಬಹಳ ಪರ್ಸನಲ್ ಆಗಿ ನನಗೆ ಕೇಳಬೇಕು, ಅಟ್ ದಿಸ್ ವೆರಿ ಸ್ಮಾಲ್ ಆ್ಯಂಡ್ ಯಂಗ್ ಏಜ್, ಸೊ ಆ ಧೈರ್ಯವನ್ನು ಮಾಡಿ ಅಷ್ಟೊಂದು ಫುಲ್ ಫ್ಲೆಜ್ಡ್ ಆಗಿರುವಂಥ ಸ್ಟುಡಿಯೋವನ್ನು ಸೆಟಪ್ ಮಾಡಿ ಮಾಡುವಂಥದ್ದು, ಹೌ ಡಿಡ್ ಯು ಗೇನ್ ದಟ್ ಗಟ್ಸ್ ಆರ್ ಕಾನ್ಫಿಡೆನ್ಸ್ ಅಂತ? ಹೇಗಂದ್ರೆ ನಾನು ಆಕ್ಚುಲಿ ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ. ವೆರಿ ಗುಡ್. ಮತ್ತೆ ನನ್ನಿಬ್ಬರ ದೇವರಾದಂತ ತಂದೆ ತಾಯಿ, ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಮತ್ತೆ ಅದೇ ಇವಳು ಹೇಳ್ದಾಗೆ ನಾವು ಸಣ್ಣದಿಂದ ಒಂದು ಸಂಗೀತದ ವಾತಾವರಣದಿಂದ ಬೆಳೆದದ್ದು. ನಮ್ಮ ಫ್ಯಾಮಿಲಿಯೇ ಫುಲ್ ಮ್ಯೂಸಿಷಿಯನ್ನೇ ಇರೋದು. ಅಲ್ಲ, ನಂಗೆ ನಿಮ್ ತಂದೆ ಹೆಸರು ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ತೀನಿ. ಹಾಗೆ ನನ್ನ ತಂದೆಯವರು ಅಷ್ಟಾವಧಿ ಉಮೇಶ್ ಗೌತಮ್ ನಾಯಕ್ ಅಂತ. ಓಕೆ. ಈಗ ನಾನು ಅವ್ರ ಹತ್ರ ಕರ್ನಾಟಕ ಸಣ್ಣದಿಂದ ಕ್ಯಾಶುವಲ್ ಆಗಿ ಕಲಿತಾ ಇದ್ದೆ. ಗುಡ್. ಓಕೆ. ಈಗ ಏನೋ ಕಲಿಬೇಕು ಅಂತ ಒಂದು ಇದು ಬಂದಿದೆ, ಕಲಿತಾ ಇದ್ದೀನಿ. ಮತ್ತೆ ಅವ್ರು ಹಿಂದೂಸ್ತಾನಿನೂ ಹೇಳ್ಕೊಡ್ತಾರೆ. ಹಾಗೆ ಅವರೇ ನಂಗೆ ಒಂದು ಇನ್ಸ್ಪಿರೇಷನ್, ಮತ್ತೆ ಒಂದು ಗಾಡ್ ಫಾದರ್. ಓಹೋ. ಅವರೇ ಒಂದು ಸ್ಟುಡಿಯೋ ಇಟ್ಕೊಟ್ಟಿದ್ದಾರೆ, ನಂಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವರೇ ನನ್ನ ಗಾಡ್ ಫಾದರ್. ವೆರಿ ನೈಸ್, ವೆರಿ ನೈಸ್, ದಟ್ಸ್ ಸೋ ನೈಸ್. ಹಾಗಾಗಿ ಅದೇ ಮನೆಯ ವಾತಾವರಣ ಎಲ್ಲವೂ ಕೂಡ ಮ್ಯೂಸಿಕ್ ಅಂತಿದ್ದಾಗ ನಿಮ್ಗೆ ಬೇಡ ಅಂದ್ರೂ ಕೂಡ ಅದು ನಿಮ್ಮನ್ನ ಮುತ್ತು ಹಾಕೊಂಡು ಬಿಡ್ತದೆ. ದಟ್ಸ್ ವೆರಿ ನೈಸ್ ವಿತ್ ಬೋತ್ ಆಫ್ ಯು. ನಿಮ್ಮ ತಂದೆಯವ್ರ ಹತ್ರ ಇನ್ನೊಂದ್ಸಲ ಕೇಳ್ಬೇಕು ನಾನು, ನಿಮ್ಮಿಬ್ಬರ ಹೆಸರಿನ ಬಗ್ಗೆ ಕೂಡ, ಅದ್ರ ಬಗ್ಗೆನೂ ಕೂಡ ತುಂಬಾ ಕುತೂಹಲ ಇದೆ ನನಗೆ, ಸುನಾದ ಮತ್ತು ನಿನಾದ ಅಂತ. ಸೊ ನಿಮ್ ಸ್ಟುಡಿಯೋ ಹೆಸರು ಕೂಡ ಸುನಿನಾದ ಅಲ್ವಾ? ಇದು ಯಾವ ಸಂಧಿ ಅಂತ ಗೊತ್ತಾಗಿಲ್ಲ ನೋಡಿ, ಸ್ವಲ್ಪ ಹಿಂದೆ ಕಲಿಯೋದ್ರಲ್ಲ ಸಂಧಿಗಳೆಲ್ಲ. ನೈಸ್. ಎಸ್ ವೀಕ್ಷಕರೇ, ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೇನ್ ಅಂದ್ಕೊಂಡ್ವಿ ಅಂತಂದ್ರೆ, ಸುನಾದ್ ಕಂಪೋಸ್ ಮಾಡಿರುವಂತ ಒಂದಷ್ಟು ಹಾಡುಗಳನ್ನ ನಿನಾದ ಹಾಡಿದ್ರೆ ಚೆನ್ನಾಗಿರ್ತದೆ. ಅಟ್ ದ ಸೇಮ್ ಟೈಮ್ ನಿನಾದನ ವಾಯ್ಸ್ ಕೇಳ್ದಂಗೂ ಆಯ್ತು, ಮತ್ತೆ ಸುನಾದ್ ಕಂಪೋಸಿಷನ್ ಕೇಳ್ದಂಗೂ ಆಯ್ತಲ್ವಾ? ಅಂಡ್ ಪ್ರಾಬಬ್ಲಿ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಪಾರ್ಚುನಿಟೀಸ್ ಅಂಡ್ ಪ್ಲಾಟ್ಫಾರ್ಮ್ ಫಾರ್ ದೆಮ್ ಆಸ್ ವೆಲ್ as ಫಾರ್ ಅಸ್ ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ಲೆಟ್ ಸ್ಟಾರ್ಟ್ ಆಫ್ ವಿತ್ ದ ಸಿಂಗಿಂಗ್ ಅಲ್ವಾ? ಸೊ ನಿನಾದ ಯಾವ ಹಾಡು ಹಾಡ್ತೀರಿ? ಗಣಪತಿ ದಿದೆ ಸನ್ಮತಿ ಅಂತ ಒಂದು ನಮ್ಮ ಅಪ್ಪಂದೇ ಕಂಪೋಸಿಷನ್ ಮತ್ತೆ ಲಿರಿಕ್ಸ್. ಓಕೆ. ಅದೊಂಥರ ವೆಸ್ಟರ್ನ್ ಪ್ರೋಗ್ರಾಮಿಂಗ್ ಅವರೇ ಮಾಡಿದ್ದ? ಪ್ರೋಗ್ರಾಮಿಂಗ್ ಅಣ್ಣ ಮಾಡಿದ್ದ, ಲಿರಿಕ್ ತಂದೆ ಬರ್ದಿದ್ದ? ಲಿರಿಕ್ ಮತ್ತೆ ಕಂಪೋಸಿಷನ್ ಅವರದೇ. ಓಕೆ, ಸೂಪರ್, ದಟ್ಸ್ ರಿಯಲಿ ನೈಸ್. ಹಾಗಾದ್ರೆ ಅದೇ ಯಾವುದೇ ಕಾರ್ಯಕ್ರಮವನ್ನು ಶುರು ಮಾಡೋದು ನಾವು ಭಗವಂತನ ನಾಮಸ್ಮರಣೆಯಿಂದ, ಅದು ನಮ್ಮ ಹಿಂದೂ ಸಂಪ್ರದಾಯದ ವಾಡಿಕೆ ಮತ್ತು ರೂಢಿ. ಫಾರ್ ದ್ಯಾಟ್ ಮ್ಯಾಟರ್ ಭಾರತ ದೇಶದಾದ್ಯಂತ ಕೂಡ. ಹಾಗಾಗಿ ಅದರಲ್ಲೂ ವಿಶೇಷ ಏನು ಅಂತ ಹೇಳಿದ್ರೆ ಗಣಪತಿಯ ನಾಮಸ್ಮರಣೆ ಬಹಳ ವಿಶೇಷ ನಮಗೆ. ಸೊ ಹಾಗಾಗಿ ವೆಸ್ಟರ್ನ್ ಸ್ಟೈಲ್, ಐ ಆಮ್ ವೆರಿ ಎಕ್ಸೈಟೆಡ್ ಟು ಲಿಸನ್ ಟು ದಿಸ್ ಸಾಂಗ್. ಸುನಾದ್ ಕಂಪೋಸ್ ಮಾಡಿದ್ದಾರೆ, ನಿನಾದ ಈಗ ಹಾಡ್ತಾರೆ, ಕೇಳು. ಗಣಪತಿಯನ್ನ ನೆನಪು ಮಾಡುವ ಒಂದು ಹಾಡನ್ನ ಕೇಳಿದ್ವಿ. ಸುನಾದ್, ವೆಸ್ಟರ್ನ್ ಲೆವೆಲ್ ಬರೀ ಇಷ್ಟೇನಾ ಈ ಹಾಡು ಅಥವಾ ಇಟ್ ಗೋಸ್ ಆನ್? ತುಂಬಾ ದೊಡ್ಡದಿದೆ, ಬಟ್ ವಿ ಮೇಡ್ ಇಟ್ ವೆರಿ ಶಾರ್ಟ್. ರೈಟ್. ನನಗೆ ಈ ಕಂಪೋಸರ್ಗಳ ಹತ್ರ ಪ್ರತಿ ಸಲ ಮ್ಯೂಸಿಕ್ ಕಂಪೋಸರ್ಸ್ ಗಳನ್ನ ಭೇಟಿಯಾಗುವಂತ ನನಗೆ ಅವಕಾಶ ಸಿಕ್ಕಾಗ ಐ ಆಲ್ವೇಸ್ ಟ್ರೈ ಟು ಆಸ್ಕ್ ದೆಮ್. ಸುನಾದ್, ನಿಮ್ಮ ಹತ್ರನೂ ಅದೇ ಪ್ರಶ್ನೆ ಕೇಳ್ತೀನಿ ನಾನು. ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಸಾಂಗ್ಸ್ ಗಳಿವೆ, ಸಾವಿರಗಟ್ಟಲೆ ಹಾಡುಗಳಿವೆ, ಪದೇ ಹೊಸದನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಅಂಡ್ ಹೌ ಡು ಯು ಟೇಕ್ ದಟ್ ಚಾಲೆಂಜ್ ಅಂತ
ಅದು ಆ ಚಾಲೆಂಜ್ ನೀವು ಹೇಗೆ ಸ್ವೀಕಾರ ಮಾಡಿದ್ರೆ ಅಂಡ್ ಹೌ ಡು ಯು ವರ್ಕ್ ಆನ್ ಇಟ್ ಬೇಸಿಕಲಿ? ಅಂದ್ರೆ 1000 ಸಾಂಗ್ಸ್ ಇರುತ್ತೆ. 1000 ಸಾಂಗ್ ಕ್ರಿಯೇಟ್ ಆಗ್ಬೇಕಾದ್ರೆ ನಾವು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ 1000 ಟೈಮ್ಸ್ ಬೇರೆ ಬೇರೆ ಫೀಲಿಂಗ್ಸ್ ಇರುತ್ತೆ. ಓಕೆ ಓಕೆ ಇಂಟ್ರೆಸ್ಟಿಂಗ್. ಹೊಸ ಸಾಂಗ್ ಮಾಡ್ಬೇಕಾದ್ರೆ ಹೊಸ ಫೀಲಿಂಗ್ ಅಲ್ಲಿ ಮಾಡ್ತಾ ಇರ್ತೀವಿ. ಹೊಸ ಒಂದು ರಾಗ ಒಂದು ಬೇಸ್ ಇಟ್ಕೊಂಡು ಆ ಡೈರೆಕ್ಟರ್ ಬಂದು ಸೀಕ್ವೆನ್ಸ್ ಹೇಳ್ತಾರೆ, ಕತೆ ಹೇಳ್ತಾರೆ, ಅಲ್ಲಿ ಹೀರೋ ಹೀರೋಯಿನ್ ಇಂತೆಲ್ಲ ಪಾತ್ರಗಳಿರುತ್ತೆ. ಆ ಪಾತ್ರಗಳನ್ನ ಒಂದು ನಾವೇ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಕಂಪೋಸ್ ಮಾಡ್ತಾ ಒಂದು ಹೊಸ ಡೈಮೆನ್ಷನ್ ಅಲ್ಲಿ ಮಾಡಿದ್ರೆ ಬೇರೆ ಹೊಸ ಹೊಸ ಸಾಂಗ್ ಹುಡ್ತಾ ಹೋಗತ್ತೆ, ಜನರಿಗೆ ರೀಚ್ ಆಗತ್ತೆ. ಏನಾದ ಅಣ್ಣ ಕೆಲಸ ಮಾಡ್ಬೇಕಾದ್ರೆ ನೀವು ಅವ್ರ ಜೊತೆ ಕೂತಿದ್ದೀರಾ? ಇಷ್ಟರ ತನಕ ಆಗಿಲ್ಲ, ತುಂಬಾ 10th ಅಂತ ಹೇಳಿ ತುಂಬಾ ಓದಕ್ ತುಂಬಾ ಇತ್ತು. ಸೊ ಇನ್ನು ಕೂತ್ಕೊಳ್ಬೇಕಂತ ಇದ್ದೀನಿ. ಆಫ್ಟರ್ ಎಕ್ಸಾಮ್ ನಾನು ಅದೇ ಕೆಲಸ ಮಾಡ್ತಿದ್ದೀನಿ. ಸೊ ಯು ಹ್ಯಾವ್ 2 more months ಫ್ರೀ ಇದೆ ಅಲ್ವಾ? ಓಕೆ, ತಂದೆಯವ್ರ ಬಗ್ಗೆ ಹೇಳಿ. ಬಿಕಾಸ್ ಈ ಹಿಂದಿ ಲಿರಿಕ್ ನಾನು ಆಕ್ಚುಲಿ ಕನ್ನಡ ಹಾಡೇನು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಐ ವಾಸ್ ಶಾಕ್ ಟು ಲಿಸನ್ ಹಿಂದಿ ಲಿರಿಕ್. ಬಟ್ ಅವರು ಕನ್ನಡ ಲಿರಿಕ್ ಬರೀತಾರಾ? ಕನ್ನಡ, ಕೊಂಕಣಿ, ಹಿಂದಿ ಎಲ್ಲಾನು ಬರೀತಾರಲ್ಲ? ಇದು ಆಕ್ಚುಲಿ 3 ಭಾಷೆಯಲ್ಲೂ ಮಾಡಿದ್ದಾರೆ ಅವರು. ಓಕೆ. ಫಸ್ಟ್ ಕೊಂಕಣಿ ಮಾಡಿದ್ರು ನಮ್ದು ಕಾರ್ಕಳದ ಏನೋ ಪ್ರೋಗ್ರಾಮಿಗೆ. ಅದನ್ನ ಈ ಪದ್ಯ ಮಾಡೋಕ್ಕೋಸ್ಕರ ಅವ್ರು ಹಿಂದಿದ್ ಮಾಡಿದ್ರು. ಓಕೆ. ಕನ್ನಡ, ಕೊಂಕಣಿ ಎಲ್ಲದರಲ್ಲೂ ಮಾಡಿದ್ದಾರೆ. ಓಕೆ. ಈ ಸಾಂಗ್ ಆಲ್ಬಮ್ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಚೌತಿಗೆ. ಟೋಟಲ್ 8 ಸಾಂಗ್ಸ್ ಫುಲ್ ಅಪ್ಪನ್ ಕಂಪೋಸಿಷನ್ಸ್. ಓಕೆ. ನಂದು ಪ್ರೋಗ್ರಾಮಿಂಗ್ ಟೋಟಲ್ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಒಂದು ಆಲ್ಬಮ್ ರಿಲೀಸ್ ಆಗ್ತಾ ಇದೆ. ಓಕೆ. 8 ಹಾಡುಗಳ? 8 ಹಾಡುಗಳು. ಓಕೆ. ಎಲ್ಲಿ ರಿಲೀಸ್ ಇನ್ನೂ ಡಿಸೈಡ್ ಆಗಿಲ್ಲ. ಓಕೆ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಫುಲ್ ಫ್ಲೆಜ್ಡ್ ರಿಲೀಸ್. ಆಲ್ರೈಟ್, ಬ್ಯೂಟಿಫುಲ್. ಸೊ ಹಾಗಾದ್ರೆ ನಾವಿವತ್ತು ತುಂಬಾ ನಿಮ್ಮ ಕಂಪೋಸಿಷನ್ಸ್ ಗಳ ಹಾಡನ್ನ ಕೇಳ್ತೇವೆ. ಸುನಾಥ್, ಫಸ್ಟ್ ಕಂಪೋಸ್ ಮಾಡಿದ ಹಾಡು ಯಾವುದು ಅಂತ? ಫಸ್ಟ್ ಒಂದು ಡಿವೋಷನಲ್ ಪ್ರಾಜೆಕ್ಟಿಗೆ ಮಾಡಿದ್ದೆ. ಅದನ್ನು ಶಂಕರ್ ಶಾನ್ಭೋಗ್ ಅವರು ಹಾಡಿದ್ರು, ನನ್ನ ತಂದೆಯವರೇ ಲಿರಿಕ್ಸ್ ಬರೆದಿದ್ರು. ಓಕೆ. ಆಗ ನಾನು ಮೋಸ್ಟ್ಲಿ 9th ಸ್ಟ್ಯಾಂಡರ್ಡ್ ಇದ್ದೆ. ರೈಟ್. ಅದು ಫಸ್ಟ್ ಆಲ್ಬಮ್. ನಂಗೆ ಅಪ್ಪ ಒಂದು ಸಾಂಗ್ ಕೊಟ್ಟಿದ್ರು, ನೀನೇ ಮಾಡು ಅಂತ. ರೈಟ್. ಹಾಗೆ ನಾವು ಮಾಡಿದ್ವಿ. ಓಕೆ. ನಿನಾದ, ನೀವೀಗ ಮುಂದಿನ ಹಾಡು ಹಾಡೋದಕ್ಕಿಂತ ಮುಂಚೆ ನನಗೆ ಈ ಪ್ರಶ್ನೆ ಕೇಳಬೇಕು ನಿಮ್ಮ ಹತ್ರ. ಸೊ ಯು ಆರ್ ಇನ್ 2nd ಸ್ಟ್ಯಾಂಡರ್ಡ್ ಅಂಡ್ ಫಸ್ಟ್ ಯು ವೆಂಟ್ ಟು ETV ಅಲ್ಲ? ETV ಎದೆ ತುಂಬಿ ಹಾಡುವೆ. ಆಗ SPB ಅವ್ರು ಮಾತ್ರ ಇದ್ರಾ? SPB ಅವರು ಅವರೊಬ್ಬರೇ ಇದ್ರು ಅಲ್ಲ? ಬಿಕಾಸ್ ಈಗ ಹಂಸಲೇಖ, ಜಯಂತ್ ಕಾಯ್ಕಿಣಿ ಎಲ್ಲ ಇದ್ದಾರೆ. ಹೌದೌದು, ಆಗ SPB ಅವರು ಮಾತ್ರ. ಅವರೊಬ್ಬರೇ ಇದ್ರು. ಸೊ 2nd ಸ್ಟ್ಯಾಂಡರ್ಡ್ ನಿಮ್ಗೆ ಅಷ್ಟು ಮೆಚುರಿಟಿ ಇದಿರ್ಲಿಕ್ಕಿಲ್ಲ ಅಲ್ಲ? ಇಲ್ಲ. ಅದೊಂದು ಅಷ್ಟು ದೊಡ್ಡ ಸ್ಟೇಜ್, ಅವ್ರು ಅಷ್ಟು ದೊಡ್ಡ ಸಿಂಗರ್ಸ್. ಆಗೆಲ್ಲ ಸಂಗೀತ ಅಂದ್ರೆ ಆಟ ಆಡ್ಕೊಂಡೇ ನಾನು ಹಾಡ್ತಾ ಇದ್ದೆ. ಓಹ್, ನೈಸ್. ಸೀರಿಯಸ್ನೆಸ್ ಸ್ವಲ್ಪನೂ ಇರಲಿಲ್ಲ. ಓಕೆ. ಆಫ್ಟರ್ ಇದು ಜಿ ಕನ್ನಡ ಸರಿಗಮಪ ಹೋದ್ಮೇಲೆ, ಅಲ್ಲಿ ಹಾಡಿದ್ಮೇಲೆ ರಾಜೇಶ್ ಕೃಷ್ಣನ್ ಅವರ ಒಂದೊಂದು ಮಾತನ್ನು ಕೂಡ ಕರೆಕ್ಟ್ ಸೀರಿಯಸ್ ಆಗಿ ತಗೊಂಡು ಸಂಗೀತನ ಒಳ್ಳೆ ಮಾಡಿ ಪ್ರಾಕ್ಟೀಸ್ ಮಾಡಿದೆ. ಓಕೆ. ಹಾಗೆ ನಾನೀಗ ನನಗೆ ಆದಷ್ಟು ಚೆನ್ನಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ವಂಡರ್ಫುಲ್, ಸೂಪರ್. ಎಸ್ ವೀಕ್ಷಕರ, ಈಗ ವೆನ್ ಶಿ ವಾಸ್ ಇನ್ 2nd ಸ್ಟ್ಯಾಂಡರ್ಡ್ ಶಿ ವೆಂಟ್ ಟು ETV's ಸರಿಗಮಪ ಅಲ್ಲ, ಎದು ತುಂಬಿ ಹಾಡುವೇನು ಅಲ್ಲ. ಸೊ ಆ ಕ್ಲಿಪ್ಪಿಂಗ್ ಕೂಡ ಇದೆ ನಮ್ಮ ಹತ್ರ. ಪ್ರಾಬಬ್ಲಿ ವಿ ವಿಲ್ ಲುಕ್ ಇನ್ ಟು ದ ಕ್ಲಿಪ್ಪಿಂಗ್ ಅಂಡ್ ನೆಕ್ಸ್ಟ್ ಮತ್ತೆ ಇನ್ನೊಂದು ಹಾಡನ್ನ ಅವ್ರ ಹತ್ರ ಹಾಡ್ಸೋಣ. ಒಂದು ಕ್ಲಿಪ್ಪಿಂಗ್ ಬಂತು ನೋಡಿ. ನಿನಾದ ಆಯ್ಕೆ ಮುಗಿಲ ಮಾರಿಗೆ ಅನ್ನೋ ಗೀತೆ. ಸಂಗೀತ ಅಶ್ವಥ್ ಅವರು, ಸಾಹಿತ್ಯ ದ ರಾ ಬೇಂದ್ರೆ, ಗಾಯಕಿ ಸಂಗೀತ ಕಟ್ಟಿ. ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜೆ ಏರಿತ್ತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜೆ ಏರಿತ್ತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ
ರೈಟ್ ವೀಕ್ಷಕರೇ, ಸೊ ನೀವು ಆ ಕ್ಲಿಪ್ಪಿಂಗ್ ಅನ್ನು ನೋಡ್ತಾ ಇದ್ರಿ. ವೆನ್ ಶಿ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಅಲ್ಲಿ ಆ ವೇದಿಕೆಯಲ್ಲಿ ಹಾಡಿರುವಂತ ಹಾಡದು ಸಂಗೀತ ಕಟ್ಟಿ ಅವ್ರು ಹಾಡಿರುವಂತ ಗೀತೆ ಅದು. ಇನ್ಫ್ಯಾಕ್ಟ್ ಮೊನ್ನೆ ತಾನೇ ಅವ್ರು ಹೆಬ್ರಿಗೆ ಬಂದಿದ್ರು. ಸೊ ಆವಾಗ ನಾನೇ ಅವರ ಒಂದು ಇಂಟರ್ವ್ಯೂ ಅನ್ನು ಕೂಡ ಮಾಡಿದ್ದೆ. ಪ್ರಾಬ್ಲಿ ಯು ಕ್ಯಾನ್ ಸಿ ದಟ್ ಮೇ ಬಿ ಇನ್ ಕಮಿಂಗ್ ಡೇಸ್ ಒಂದು ಕಾರ್ಯಕ್ರಮದಲ್ಲಿ. ಎನಿವೇ, ಸಿಂಪ್ಲಿ ಸಂಗೀತದಲ್ಲಿ ಈಗ ಒಂದು ಸಣ್ಣ ಬ್ರೇಕ್ ಆದ ನಂತರ ಕಾರ್ಯಕ್ರಮ ಮುಂದುವರಿತದೆ. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಶೋ. ನೀವು ನೋಡ್ತಾ ಇರೋದು ಸಿಂಪ್ಲಿ ಸಂಗೀತ, ಓನ್ಲಿ ಆನ್ ಸ್ಪಂದನ HD ಟೆಲಿವಿಷನ್ ಚಾನೆಲ್ ಅಂಡ್ ವಿ ಆರ್ ಕರ್ನಾಟಕಸ್ ಫಸ್ಟ್ ಹೈ ಡೆಫಿನೇಷನ್ ಟಿವಿ ಚಾನೆಲ್. ಆಯ್ತಾ? ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಸುನಾದ ಅಂಡ್ ವೆಲ್ಕಮ್ ನಿನಾದ. ಓಕೆ, ರೈಟ್ ಅವೇ ನಾವು ಒಂದು ಹಾಡನ್ನ ಕೇಳೋಣ. ಸೊ ಯಾವ ಹಾಡದು? ನಾನೇ ನನ್ನೊಳಗೆ ಅಂತ ಸಾಂಗ್. ಹಾಗೆ ಅಣ್ಣಂದೇ ಮ್ಯೂಸಿಕ್ ಡೈರೆಕ್ಷನ್ ಆಗಿರುವಂತ ಹೀಗೆ ಒಳ್ಳೆ ಹೊಸ ಕನ್ನಡ ಚಿತ್ರಗೀತೆ ಮಾಡಿದ್ದಾನೆ. ವಾವ್, ವಂಡರ್ಫುಲ್. ಇದು ಸುನಾದ್ ಕಂಪೋಸ್ ಮಾಡಿರುವಂತ ಒಂದು ಹಾಡು ವೀಕ್ಷಕರ. ದಿಸ್ ಇಸ್ ಎ ರೊಮ್ಯಾಂಟಿಕ್ ಹಾಡು. ಆಯ್ತಾ? ಇದು ಇನ್ನೂ ರಿಲೀಸ್ ಆಗಬೇಕಾಗಿರೋ ಕನ್ನಡ ಚಿತ್ರಕ್ಕೆ ಸುನಾದ್ ಕಂಪೋಸ್ ಮಾಡಿರುವಂತ ಗೀತೆ. ಅಂಡ್ ಲಿರಿಕ್ ಯಾರು ಬರೆದಿದ್ದು, ಅದೇನು ಇದೇನು ಮತ್ತೊಂದು, ಈ ಹಾಡನ್ನ ಕೇಳಿ ಆದ್ಮೇಲೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಲೆಟ್ಸ್ ಲಿಸನ್ ಟು ದಿಸ್ ವಂಡರ್ಫುಲ್ ಸಾಂಗ್.
ವೀಕ್ಷಕರ, ಈ ಹಾಡಿನ ಹಿಂದೆ ಇರೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನು ನಿಮ್ಗೆ ಹೇಳ್ತೇನೆ, ಆಮೇಲೆ ಸುನಾದ್ ಜೊತೆ ಮಾತಾಡೋಣ, ಆಯ್ತಾ? ವಾಟ್ ಹ್ಯಾಪನ್ಡ್, ಹೀಗೆ ಒಂದಿನ ಸುನಾದ್ ಹೇಳಿದ, ನಾನು ಕಂಪೋಸ್ ಮಾಡಿದ್ದೇನೆ, ನೀನು ಕೇಳು ಅಂತ. ಸೊ ಹಾಗೆ ನಾನು ಕೇಳಿದೆ, ಆ್ಯಂಡ್ ಆಸ್ ಯೂಶುವಲ್ ನಾವು ಆ ಕಂಪೋಸಿಷನ್ ಬಗ್ಗೆ ಒಂದಷ್ಟು ಡಿಸ್ಕಷನ್ ಎಲ್ಲ ಆಯಿತು. ದೆನ್ ಐ ಶೋಡ್ ಇಟ್ ಟು ಮೈ ಫ್ರೆಂಡ್ ಯಾರು ಅಲ್ಲ, ಸೊ ನನ್ನ ಇನ್ಫ್ಯಾಕ್ಟ್ ನಮ್ಮ ಸ್ಪಂದನ ಟಿವಿ ಪ್ರೋಗ್ರಾಮಿಂಗ್ ಹೆಡ್ ಅವ್ರು ಶ್ರೀನಿಧಿ ಅಂತ, ಅವರು ನಮ್ಮ ಹಾಗೆ ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ, ಹಿಂದ್ಗಡೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಕೇಳಿದಾಗ ಆ್ಯಂಡ್ ಈ ಸೆಟ್ ನಾನು ಯಾಕೆ ಲಿರಿಕ್ ಬರಿಬಾರ್ದು ಇದಕ್ಕೆ ಅಂತ. ಸರ್ ನೀವು ಬರೀರಿ ಅಂತ. ಮತ್ತೆ ಅವ್ರು ಬರೆದ ಲಿರಿಕ್ ಇದೆ ಆ್ಯಕ್ಚುಲಿ. ಸೊ ಶ್ರೀನಿಧಿ ಅವ್ರು ಬರೆದ ಲಿರಿಕ್ ಮತ್ತೆ ಸುನಾದ್ ಮಾಡಿದ ಕಾಂಪೋಸಿಷನ್, ಆ್ಯಂಡ್ ವಿ ಜಸ್ಟ್ ಟ್ರೈಡ್ ಸಿಂಗಿಂಗ್ ಇಟ್ ಅಷ್ಟೇ, ಬೇರೇನಿಲ್ಲ. ಐ ಹೋಪ್ ನಿಮಗೆ ಈ ಹಾಡು ಇಷ್ಟ ಆಗಿದೆ ಅಂತ. ಸುನಾದ್, ಥ್ಯಾಂಕ್ ಯು ವೆರಿ ಮಚ್, ನನಗೆ ಭಾಳ ಇಷ್ಟ ಆಗಿದೆ. ತುಂಬಾ ಜನರಿಗೆ ಅದೇ ಪೀಸ್ ಇಷ್ಟ ಅಲ್ಲ? ಸೊ ಹೌ ಡಿಡ್ ಯು ಕಂಪೋಸ್ ದಿಸ್ ಸಾಂಗ್? ಈ ಸಾಂಗ್ ಕಂಪೋಸ್ ಆದಂಥ ಸಂದರ್ಭ ಎಲ್ಲ ಹೇಗಿತ್ತು? ಆಕ್ಚುಲಿ ವಸಂತ್ ಮಾವಿನಹಳ್ಳಿ ಅಂತ ಓಕೆ, ಹೊಸ ಮೂವಿ ವರ್ಕ್ ಮಾಡ್ತಾ ಇದ್ದೀನಿ. ಯಾರದಕ್ಕೆ ಹೀರೋ? ಲೂಸ್ ಮಾದ ಅಜಯ್ ರಾವ್ ಮತ್ತೆ ರಾಧಿಕಾ ಪಂಡಿತ್. ಓಹೋ, ಬಿಗ್, ಸೂಪರ್. ಹಾಗೆ ಅವರು ಡೈರೆಕ್ಟರ್ ಬಂದಿದ್ರು, ಮನೆಗೆ ಬಂದು ಒಂದ್ ವಾರ ಕೂತಿದ್ರು, ಫುಲ್ ಸ್ಟೋರಿ ಹೇಳಿದ್ರು. ಓಕೆ, ಸ್ಟೋರಿ ಹೇಳಿದ್ರು, ಬಟ್ ಅವ್ರೇನಂದ್ರೆ ಲಿರಿಕ್ಸ್ ಬರೆದು ತಂದಿದ್ರು. ಆಕ್ಚುಲಿ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಟ್ಯೂನ್ ಮಾಡಿ ಅದಕ್ಕೆ ಲಿರಿಕ್ಸ್ ಬರ್ಸೋದು, ರೈಟ್? ಇವ್ರು ಲಿರಿಕ್ಸೇ ಬರ್ದು ತಂದಿದ್ರು. ಓಕೆ, ಅದು ಮೀಟ್ರಿಗೆಲ್ಲ ಸರಿ ಮಾಡಿಸಿ ಮತ್ತೆ ಹೀಗೆ ವರ್ಕ್ ಮಾಡ್ತಾ ಹೋದೆವು. ಓಕೆ, ಆಲ್ರೈಟ್, ದಿಸ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ವೀಕ್ಷಕರೇ, ಈಗ ನಾವು ಸುನಾದ್ನ ಸ್ಟುಡಿಯೋಗೆ ಒಂದು ರೌಂಡ್ ಹಾಕಿ ಬರಬೇಕು ಅಂತ ಅಂದ್ಕೊಂಡಿದ್ದೇವೆ. ದ್ಯಾಟ್ ಈಸ್ ವಿ ಹ್ಯಾವ್ ಅವರ ಸ್ಟುಡಿಯೋದು ಒಂದಷ್ಟು ಫೋಟೋಗ್ರಾಫ್ಸ್ ಎಲ್ಲ ಇದೆ, ಆ್ಯಂಡ್ ವಿ ಹ್ಯಾವ್ ಪ್ರಿಪೇರ್ಡ್ ಅ ಮಾಂಟೇಜ್ ಔಟ್ ಆಫ್ ಇಟ್. ಸೊ ಹಾಗಾಗಿ ದ ನೆಕ್ಸ್ಟ್ 2 minutes ಅವರ ಸ್ಟುಡಿಯೋ ಸುತ್ತ ನಮ್ಮ ಚಿತ್ತ. ಸೊ ದಟ್ ವಾಸ್ ಇಟ್. ನೀವು ಸ್ಟುಡಿಯೋನ ನೋಡ್ತಾ ಇದ್ರಿ. ಇಂಟ್ರೆಸ್ಟಿಂಗ್ ವೀಕ್ಷಕರೇ, ನೀವು ಹಾಗೆ ಟೆಲಿವಿಷನ್ ಸ್ಟುಡಿಯೋನೋ ಅಥವಾ ಹೀಗೆ ರೆಕಾರ್ಡಿಂಗ್ ಸ್ಟುಡಿಯೋನೋ ಅದಕ್ಕೆಲ್ಲ ಹೋದಾಗ ಬಹಳ ನೀವು ತುಂಬ ಯು ಗೆಟ್ ಅ ವೆರಿ ಡಿಫ್ರೆಂಟ್ ಫೀಲ್ ಅಲ್ಲಿನ ಆಂಬಿಯನ್ಸಿಗೋಸ್ಕರ ಬೇಸಿಕಲಿ. ಓಕೆ, ನಾನು ನಿಮ್ಮ ಹತ್ರ ಕೇಳಬೇಕೀಗ, ಐ ವಾಂಟ್ ಟು ಆಸ್ಕ್ ಯು, ನಿಮ್ಮ ಅದರ್ ಆಕ್ಟಿವಿಟೀಸ್ ಏನು ಅಂತ ಅಪಾರ್ಟ್ ಫ್ರಮ್ ಸ್ಕೂಲ್ ಗೋಯಿಂಗ್ ಆ್ಯಂಡ್ ಅಫ್ಕೋರ್ಸ್ ನಂಗೆ ಗೊತ್ತು ನೀವು ನಂಗೆ ಗೊತ್ತು ಅಂತಂದ್ರೆ ನಾನು ಅಂದ್ಕೊಂಡಿರೋದು ಯು ಆರ್ ವೆರಿ ಗುಡ್ ಇನ್ ಸ್ಟಡೀಸ್ ಅಂತ. ಹಾಗೇನಿಲ್ಲ, ವೆರಿ ಗುಡ್ ಅಂತೆಲ್ಲ, ಗುಡ್, ನಂಗಾದಷ್ಟು ನಾನು ಓದ್ತಾ ಇದ್ದೀನಿ. ಗುಡ್ ಗುಡ್. ಸೊ ವಾಟ್ ಆರ್ ಯುವರ್ ಅದರ್ ಆಕ್ಟಿವಿಟೀಸ್? ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಡ್ಯಾನ್ಸ್ ಅಂದ್ರೆ ಸ್ಕೂಲ್ ಡೇ ಟೈಮ್ಸ್ ಅಲ್ಲಿ ಮಾಡ್ತಾ ಇರ್ತೀನಿ. ಡ್ರಾಯಿಂಗ್, ಸಿಂಗಿಂಗ್ ಹೇಗೋ ಆಯ್ತಲ್ವಾ, ಡ್ರಾಯಿಂಗ್, ಡ್ಯಾನ್ಸಿಂಗ್, ಮತ್ತೆ ಬೇರೆ ಏನಾದ್ರು ಟಿವಿ ನೋಡೋದು, ಪುಸ್ತಕ ಓದೋದು ಎಲ್ಲಾನು ಮಾಡ್ತಾ ಇರ್ತೀನಿ. ನನ್ನೊಟ್ಟಿಗೆ ರೆಕಾರ್ಡಿಂಗಿಗೂ ಹೆಲ್ಪ್ ಮಾಡ್ತಾಳೆ. ರೆಕಾರ್ಡಿಂಗ್ ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ, ಸ್ಟುಡಿಯೋದಲ್ಲಿ. ಮಾಸ್ಟರಿಂಗ್ ಮಾಡಕ್ ಬರಲ್ಲ. ಇವನ್ ಹಾಡೋದಾದ್ರೆ ತಗೊಳ್ತೀನಿ ಅಷ್ಟೇ. ಇವನ್ ಹಾಡೋದಾದ್ರೆ ಅಷ್ಟು ಒಳ್ಳೆ ಹಾಡ್ತಾರೆ ಇವ್ರು ಅಂತ, ಅಷ್ಟು ಒಳ್ಳೆ ಅಂತಂದ್ರೆ ಬ್ರಾಕೆಟ್ ಅಲ್ಲಿ ನಾನು ಬೂತಿಗೆ ಹೋಗ್ಬೇಕಲ್ವಾ ಹಾಡ್ಲಿಕ್ಕೆ, ಇಲ್ಲಿ ಕಂಟ್ರೋಲ್ ರೂಮ್ ಅಲ್ಲಿ ಯಾರಾದ್ರೂ ಕಂಟ್ರೋಲ್ ಮಾಡೋರು ಬೇಕಲ್ವಾ, ಹಾಗೆ ಅದು ಅವಳು ರೆಕಾರ್ಡ್ ಮಾಡ್ತಾರೆ. ಓಕೆ ಓಕೆ. ನಿನಾದ,
ವಾಟ್ ಕೈಂಡ್ ಆಫ್ ಸಾಂಗ್ಸ್ ನಿಮಗೆ ಇಷ್ಟ? ಅಂದ್ರೆ ಸಿನಿಮಾ ಗೀತೆಗಳ ಇಷ್ಟನೋ ಅಥವಾ ಭಾವಗೀತೆಗಳ ಇಷ್ಟನೋ ಅಥವಾ ಸುಗಮ ಸಂಗೀತ ಅಥವಾ ಭಕ್ತಿ ಗೀತೆ ಅಥವಾ ಜಾನಪದ? ವಾಟ್ ಕೈಂಡ್ ಆಫ್ ಸಾಂಗ್ಸ್ ಬೇಸಿಕಲಿ ಯು ಲೈಕ್? ಎಲ್ಲ ಸಾಂಗ್ಸು ಇಷ್ಟ. ಹೌದಾ? ಎಲ್ಲ ಅಂದರೆ ಯಾವುದೇ ಒಂದು ಸಾಂಗ್ ಆಗಿರಲಿ ಅದಕ್ಕೆ ಎಲ್ಲ ಒಳ್ಳೆ ಫೀಲಿಂಗ್ಸ್ ಅನ್ನ ಕೊಟ್ಟು ಹಾಡೋಕೆ ನಂಗೆ ಇಷ್ಟ. ಯಾವುದೇ ಭಾವಗೀತೆ ಆಗಿರಲಿ, ಕೃಷ್ಣನ್ ಸಾಂಗ್ ಭಾವಗೀತೆ ನಂಗೆ ತುಂಬಾ ಇಷ್ಟ. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಮತ್ತೆ ದೀಪವು ನಿನ್ನ ಭಾವಗೀತೆ, ದೀಪವು ನಿನ್ನ, ಅದನ್ನ ಒಳ್ಳೆ ಫೀಲಿಂಗ್ಸ್ ಕೊಟ್ಟು ಹಾಡೋದು, ಅಂದ್ರೆ ನಮ್ಮ ಮನಕ್ಕೆ ತಗೊಂಡು ಹಾಡೋದು ತುಂಬಾ ಇಷ್ಟ. ಹಾಗೆ ಫಿಲ್ಮ್ ಸಾಂಗ್ಸ್ ಆದ್ರೂ ನಾನು ಹಾಡ್ಬೇಕಾದ್ರೆ ಆ ಫೀಲಿಂಗ್ ತಕ್ಕ ಹಾಗೆ ಅದೇ ಒಂದು ಯಾರಿಗೆ ಅದು ಪ್ರೆಸೆಂಟ್ ಮಾಡ್ತಿದ್ದೀವಿ ಅದೇ ನಾನು ಅಂತ ತಿಳ್ಕೊಂಡು ಹಾಡಿದ್ರೆ ಒಳ್ಳೆ ಫೀಲಿಂಗ್ ಕೊಡಕ್ಕಾಗುತ್ತೆ ಅಂತ ಕ್ಲಾಸಿಕಲ್ ಕೂಡ ಪಾಪ ಹೇಳ್ಕೊಡ್ತೀನಿ. ನೈಸ್. ರೈಟ್ ವೀಕ್ಷಕರು, ಬಿಫೋರ್ ವಿ ಟೇಕ್ ಅ ಬ್ರೇಕ್, ಈಗ ನಿನಾದ ಒಂದು ರಿಯಾಲಿಟಿ ಶೋನಲ್ಲಿ ಹಾಡಿದ ಕ್ಲಿಪ್ಪಿಂಗ್ ಕೂಡ ನಮ್ಮ ಹತ್ರ ಇದೆ. ಓಕೆ, ಸಾರೆ ಗ ಮ ಪ ಅಂತ ಆ ರಿಯಾಲಿಟಿ ಶೋನ ಹೆಸರು. ಆ ಕ್ಲಿಪ್ಪಿಂಗ್ ಈಗ ನಿಮ್ಮ ಮುಂದೆ ಬಂತು, ನೀವು ನೋಡಿ. ನಿನಾದ ಹಾಡನ್ನ ಹೀಗೂ ಹಾಡ್ಬೋದು ಅಂತ ಹಾಡಿದ್ಲು. ರಾಜೇಶ್ ಅವರೇ ಏನ್ ಹೇಳ್ತೀರಾ? ನಾನು ಈ ಹುಡುಗಿನ ಆಯ್ಕೆ ಮಾಡಿರೋದೇ ಅದಕ್ಕೋಸ್ಕರ. ಅಂದ್ರೆ ಈ ಸ್ಟೇಜ್ ಆಡಿಷನ್ಸ್ ಇದ್ರಲ್ಲಿ ನನಗೊಂದು ಏನ್ ಅನ್ಸ್ತು ಅಂದ್ರೆ, ಯಾವುದೋ ಒಂದು ಹೊಸ ಸಾಂಗ್ ನಮ್ಗೆ ಸಿಕ್ಕಿದಾಗ ಟೋಟಲ್ ನ್ಯೂ ಡೈಮೆನ್ಷನ್. ಒಂದ್ಸಲ ಈ ಹುಡುಗಿ ಕೈಲ ಸಾಂಗ್ ಹಾಡಿಸ್ಬೇಕು ಅಂಡ್ ವಿ ಕ್ಯಾನ್ ಜಸ್ಟ್ ರೀಪ್ರೊಡ್ಯೂಸ್ ದೋಸ್ ಆನ್ಸರ್ಸ್ ಅನ್ನೋ ಒಂದು ಸೆಲ್ಫಿಶ್ ಮೋಟಿವ್ ಕೂಡ ಇದೆ. ವೆರಿ ನೈಸ್. ಸೊ ಈಗ ಇನ್ನೊಂದು ಬ್ರೇಕ್. ಈ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಮಾತುಕತೆ ಇನ್ ಸಿಂಪ್ಲಿ ಸಂಗೀತ ಮುಂದುವರಿತದೆ.
ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಟಿವಿಯಲ್ಲಿ ನೀವು ಸಿಂಪ್ಲಿ ಸಂಗೀತ ನೋಡ್ತಿದ್ರಿ. ನಾನು ಅವಿನಾಶ್ ಅಂಡ್ ನನ್ನ ಮತ್ತೆ ನಿಮ್ಮ ಜೊತೆ ಇದ್ದಾರೆ ಇವತ್ತು ಸುನಾದ ಅಂಡ್ ನಿನಾದ. ನೀವಿಬ್ರು ಗಲಾಟೆ ಮಾಡಿದ್ರೆ ಹೇಗಿರ್ತದೆ ಅಂತ ನಂಗೊಂದು ನೋಡ್ಬೇಕಿತ್ತು. ಹೇಗೆ ಶೂಟ್ ಮಾಡ್ಲಿಲ್ಲ ಅಲ್ಲ, ಇಲ್ಲಿ ಏನಾದ್ರು ಮಾಡ್ಲಿಕ್ಕೆ ಆಗ್ಬೋದಾ? ಆ ಸೀನ್ ಅಥವಾ ಸಿಚುವೇಶನ್ ಏನಾದ್ರು ಕ್ರಿಯೇಟ್ ಮಾಡ್ಬೋದಾ? ಬೇಡವಾ ಅಂತ ಅಲ್ಲ, ಕಷ್ಟ ಆಗ್ಬೋದು ಮೋಸ್ಟ್ಲಿ. ಓಕೆ, ಎಸ್, ಲೆಟ್ಸ್ ಲಿಸನ್ ಟು ದಿ ನೆಕ್ಸ್ಟ್ ಸಾಂಗ್. ದಿನಾದ ಯಾವ ಹಾಡು ಹಾಡ್ತೀರಿ ಇವತ್ತು? ಹೇ ಪ್ರೀತಿ ಅಂತ ಸಾಂಗ್. Okay. ಅದು ಫಿಲ್ಮಿಗಂತ ನನ್ನ ಫಸ್ಟ್ ಮ್ಯೂಸಿಕ್ ಮಾಡಿರೋದು. ಸೊ ಅದನ್ನ ಹಾಡ್ತಾ ಇದ್ದೀನಿ. ಹೌದಾ? ಯಾವ ಚಿತ್ರಕ್ಕೆ ಸುನಾದದು? ಅದು ಫಿಲ್ಮಿಗೆ ಅಂತ ಅಲ್ಲ, ಒಂದು ಫಿಲ್ಮಿಗೆ ಸೆಲೆಕ್ಟ್ ಆಗ್ಲಿಕ್ಕೆ ಆಡಿಷನ್ ಇತ್ತು, ಅದಕ್ಕಂತ ಮಾಡಿರುವಂತದ್ದು. ಅದು ನನ್ನ ತಂದೆನೇ ಲಿರಿಕ್ಸ್ ಬರೆದಿದ್ದಾರೆ ಹಾಗೆ. ಓ ವಂಡರ್ಫುಲ್. ಓಕೆ, ಸೊ ದಿಸ್ ಇಸ್ ದಿ ಕಾಂಬಿನೇಷನ್. ಅವ್ರ ತಂದೆ ಬರೆದ ಲಿರಿಕ್, ಸುನಾದ್ ಕಾಂಪೋಸಿಷನ್ ಅಂಡ್ ಅವ್ರ ತಂಗಿ ಹಾಡ್ತಾರೆ. ಕೇಳೋಣ ಬನ್ನಿ.
ಆಫ್ ದ ರೆಕಾರ್ಡ್ ನಾನು ಸುನಾದ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಸೆಡ್ ದಿಸ್ ಇಸ್ ಇಸ್ ವೆರಿ ಫೇವ್ರೆಟ್ ಕಾಂಪೋಸಿಷನ್ ಅಂತ, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್, ತುಂಬಾ ಇರ್ಬೋದು ಕಾರಣಗಳು. ಬಟ್ ಫಿಲ್ಮಿ ಸ್ಟೈಲಲ್ಲಿ ಕಂಪೋಸ್ ಮಾಡಿರುವಂಥ ಮೊದಲೇ ಹಾಡಂತ ಇದು. ಸುನಾದ್, ಇಟ್ ವಾಸ್ ವೆರಿ ನೈಸ್. ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಚಾಲೆಂಜಿಂಗ್ ಆಗಿರೋ ಒಂದು ಕ್ಷೇತ್ರವನ್ನು ಆಯ್ದುಕೊಂಡಿದ್ದೀರಿ. ಆ್ಯಂಡ್ ಯು ಟೂ ಯಂಗ್, ಯುನೋ. ಸೊ ಹಾಗಿರ್ಬೇಕಾದ್ರೆ ತುಂಬ ಮ್ಯೂಸಿಕನ್ನು ಕೇಳಬೇಕಾಗ್ತದೆ, ತುಂಬ ಜನರ ಜೊತೆ ಬೆರಿಬೇಕಾಗ್ತದೆ, ಮತ್ತು ನೀವು ಬಹಳ ದೊಡ್ಡವ್ರ ಜೊತೆ ಕೆಲಸ ಮಾಡ್ತಾ ಇರ್ತೀರಿ ಅಲ್ವಾ? ಹೌ ಚಾಲೆಂಜಿಂಗ್ ಇಟ್ ಈಸ್. ಯಾಕೆಂತಂದರೆ ಒಬ್ಬ ಡೈರೆಕ್ಟರ್ ಜೊತೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಬೇಕು, ನಿಮ್ಮ ಐಡಿಯಾಸ್, ಅವ್ರ ಐಡಿಯಾಸ್, ನಿಮ್ಮ ಥಾಟ್ಸ್ ಎಲ್ಲ ಎಕ್ಸ್ಚೇಂಜ್ ಆಗ್ತಾ ಇರಬೇಕಾಗತ್ತೆ. ಬಿಕಾಸ್ ಆ ಲೆವೆಲ್ ಆಫ್ ಮೆಚುರಿಟಿ ಬೇಕಾಗುತ್ತೆ ಸುನಾದ್. ಅದ್ರ ಬಗ್ಗೆ ಅಬೌಟ್ ದ್ಯಾಟ್ ಪಾಯಿಂಟ್ ವಾಟ್ ಯು ವಾಂಟ್ ಟು ಸೇ? ಏನಂದ್ರೆ ಈಗ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅವರು ಫ್ರೀಕ್ವೆನ್ಸಿ, ಅವ್ರ ಥಿಂಕಿಂಗ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕಷ್ಟೇ. ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಡೌನ್ ಟು ಅರ್ತ್ ಆಗಿರ್ಬೇಕು. ಆಗ ಖಂಡಿತ ಒಂದು ವರ್ಕ್ ಮಾಡ್ಲಿಕ್ಕೆ ಆಗತ್ತೆ. ಸ್ವಲ್ಪ ಪೇಷನ್ಸ್ ಅಲ್ಲಿ ಕೆಲಸ ಮಾಡಬೇಕು. ಓಕೆ, ನನಗೆ ಗೊತ್ತಿರೋ ಹಾಗೆ ಈ ಕಂಪೋಸರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ರಾತ್ರಿ ಕೂತ್ ಕೆಲಸ ಮಾಡ್ತಾರೆ ಜಾಸ್ತಿ, ಮತ್ತೆ ಬೆಳಿಗ್ಗೆ ಎಲ್ಲ ಮಾಡೋದಿಲ್ಲ. ಸುಮಾರು 12 ಗಂಟೆ ಆದ್ರೆ ಅವರೆಲ್ಲ ಹೇಳೋದಿಲ್ಲ ಇದೆಲ್ಲ ಅಂತ ನಾನು ಕೇಳಿದ್ದೇನೆ. ಅದು ನಿಜನಾ? ಬಟ್ 12 ಗಂಟೆ ಅಲ್ಲ, 9 ಗಂಟೆ ಒಳಗೆ ಇರ್ತೀವಿ. ಅದು ಯಾಕೆ ಆಗಿರ್ಬೋದು? ರಾತ್ರಿ ಎಲ್ಲ ಫುಲ್ ಬಿಕಾಸ್ ಆಫ್ ದ ಫೀಲ್ ಅಂಡ್ ದ ಆಂಬಿಯನ್ಸ್. ಖಂಡಿತ ಅದಕ್ಕಂತೀರಾ? ಖಂಡಿತ. ಓಕೆ, ನೈಸ್. ಒಂದಷ್ಟು ಕೆಲವು ಪರ್ಸನಲ್ ಕ್ವೆಶ್ಚನ್ಸ್ಗಳು ಫಟ್ 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 ಅಂತ ಹಾಗೆ ಕೇಳಿ ಮುಗಿಸ್ತೇನೆ. ಓಕೆ, ನೀವು ತುಂಬಾ ಇಷ್ಟಪಡುವಂತ ಕಂಪೋಸರ್ ಯಾರು ಮತ್ತೆ ಯಾಕೆ? ಓಕೆ, ಇನ್ಸ್ಟೆಂಟ್ ಆನ್ಸರ್, ಹಿ ಇಸ್ ಗಾಡ್ ಬಿಡಿ. ಓಕೆ, ಅದ್ ಬಿಟ್ಟು ಕೀಪಿಂಗ್ ಹಿಮ್ ಅಸೈಡ್, ಮನುಮೂರ್ತಿ. ಮನುಮೂರ್ತಿ ಯು ಲೈಕ್ ಇನ್ ಕನ್ನಡ? ಹೌದು. ಯಾಕೆ ಸುನಾದ್? ಅವರು ಒಂದು ಹೊಸ ಟ್ರೆಂಡ್ ಅನ್ನ ಕೊಟ್ಟರು. ಮತ್ತೆ ಈ ವೆಸ್ಟರ್ನ್ ಅನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ ಅವರು. ಮತ್ತೆ ಪ್ರೋಗ್ರಾಮಿಂಗ್ ಸ್ಟೈಲೇ ಡಿಫ್ರೆಂಟ್ ಇರುತ್ತೆ ಅವ್ರದ್ದು. ಮತ್ತೆ ಆರ್ಕೆಸ್ಟ್ರೇಷನ್ ಡಿಫ್ರೆನ್ಸ್ ಇರುತ್ತೆ. ಮತ್ತೆ ನಾನು ಆಕ್ಚುಲಿ ತುಂಬಾ ಇಂಟ್ರೆಸ್ಟ್ ಆಗಿ ಇಷ್ಟಪಡುವಂಥದ್ದು ಅಂತ ಹೇಳಿದ್ರೆ ವೈಲಿನ್ ಸೆಕ್ಷನ್ಸ್. ಮನುಮೂರ್ತಿ ಅವರು ಬಂದ್ಮೇಲೆ ಕನ್ನಡ ಸಾಂಗ್ಸ್ ಅಲ್ಲಿ ಜಾಸ್ತಿ ವೈಲಿನ್ ಸೆಕ್ಷನ್ಸ್ ಹಾರ್ಮೋನಿಕ್ಸ್ ಆಗಿ ಯೂಸ್ ಮಾಡ್ತಾರೆ. ಹಾಗೆ ಅವ್ರು ಇಷ್ಟ ಆಗುತ್ತೆ. ಮತ್ತೆ ಅವರು ಕಂಪೋಸಿಷನ್ ಅಲ್ಲಿ ತುಂಬಾ ಒಂದು ಮೆಲೋಡಿ ಇರುತ್ತೆ. ಹಾಗೆ ಅವ್ರು ತುಂಬಾ ಇಷ್ಟ ಆಗುತ್ತೆ. ಓಕೆ ಸುನಾದ್, ಹೀಗಿರ್ಬೇಕಾದ್ರೆ ನೀವು ತುಂಬಾ ಕಲಿಯೋದೆಲ್ಲಿ ಅಂತ? ವ್ಯಾರ್ ಡು ಗೆಟ್ ಟು ಲರ್ನ್ ಫ್ರಮ್? ಲೈಕ್ ಈಗ ಈ ಆಂಕರಿಂಗ್, ಫಾರ್ ಎಕ್ಸಾಂಪಲ್ ಆಂಕರಿಂಗ್ ಅಂತಾದರೆ ನಾನೊಂದು 10-12 ಟೆಲಿವಿಷನ್ ಚಾನಲ್ಸ್ನಲ್ಲಿ ಬರುವಂಥ ಬೇರೆ ಬೇರೆ ಆ್ಯಂಕರ್ಸ್ಗಳನ್ನೆಲ್ಲ ನೋಡಿ ನಾನು ಕಲಿಬೋದಾಗಿದೆ. ಅಥವಾ ಹಾಡು ಅದಾದರೆ ಅವರ ಗುರುಗಳ ಹತ್ರ ನಾವು ಕಲಿಬೋದಾಗಿದೆ, ಅಥವಾ ಪ್ರಾಕ್ಟೀಸ್ ಮಾಡಿ. ಸೊ ಯು ಬೀಯಿಂಗ್ ಇನ್ ಸಚ್ ಕೈಂಡ್ ಆಫ್ ಕಂಪೋಸಿಷನ್ ಫೀಲ್ಡ್, ನೀವು ಕಲಿಯೋದು ಹೇಗೆ ಅಂತ? ಹೇಗೆಂದರೆ ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದಾಗೆ ನನ್ನ ತಂದೆಯವರೇ ಕರ್ನಾಟಿಕ್ ಕ್ಲಾಸಿಕಲ್ ಕಲಿಸ್ತಾ ಇದ್ರು. ಹಾಗೆ ಮತ್ತೆ ಅವರು ಒಳ್ಳೆ ಕಂಪೋಸರ್ ಕೂಡ. ಓಕೆ, ಅವ್ರದೇ ಒಂದು ನಾಲೆಜ್ ಟ್ರಾನ್ಸ್ಫರ್ ಆಗಿದೆ. ಓಕೆ. ಮತ್ತೆ ಇನ್ನೊಂದು ಹೇಳಿದ್ರೆ ನಾನು ಒಂದು 10th ಸ್ಟ್ಯಾಂಡರ್ಡ್ ಇಂದಾನೆ ಸ್ಟುಡಿಯೋ ಮಾಡಿದೆ, ರೆಕಾರ್ಡಿಂಗ್ ಸ್ಟುಡಿಯೋ ಫಸ್ಟ್ ಟೈಮ್. ಹಾಗೆ ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಾರೆ, ತುಂಬಾ ಜನ ರೆಕಾರ್ಡಿಂಗ್ ಮಾಡೋರ್ತಾರೆ. ಅದೇ ಎಕ್ಸ್ಪೀರಿಯನ್ಸ್ ಇಂದ ಏನೋ ಇದಾಯ್ತು. ಮತ್ತೆ ಇಂಟ್ರೆಸ್ಟಿಂಗ್. ಎಸ್, ಕಮಿಂಗ್ ಟು ಯು ನಿನಾದ. ಸೊ ಇವ್ರ ಬಗ್ಗೆ ಅಣ್ಣನಲ್ಲಿ ಬಹಳ ಇಷ್ಟ ಆಗುವ ಕ್ವಾಲಿಟಿ ಯಾವುದು ಅಂತ? ಏನು ಹೇಳ್ಬೇಕಂದ್ರೆ ಅವನಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಅನ್ನು ಕೂಡ ಅವನು ತುಂಬಾ ಹಚ್ಕೊಳ್ತಾನೆ. ಎಲ್ರಿಗೂ ಅವನಂದ್ರೆ ಇಷ್ಟ, ಅದು ಹೇಗಂತ ಗೊತ್ತಿಲ್ಲ. ಒಳ್ಳೆ ನೇಚರ್ ಇದೆ, ಹಾಗೆ ಎಲ್ಲರೂ ಕೂಡ ಅವನಿಗೆ ಹೊಗಳ್ತಾರೆ. ಮತ್ತೆ ಮನೆಯಲ್ಲಿ ಜಗಳ ಆಡೋದು ಅದೆಲ್ಲ ಬೇರೆ. ನಂಗೆ ನೋಡ್ಬೇಕಲ್ಲ ಆ ಸೀನ್. ಯಾವತ್ತಾದ್ರೂ ಯಾರಾದ್ರೂ ನಿಮ್ಮ ಮನೇಲಿ CC ಕ್ಯಾಮ್ರಾ ಹಾಕಿ ಆದ್ರೂ ನೋಡ್ಬೇಕು. ಜಾಸ್ತಿ ರೆಕಾರ್ಡಿಂಗ್ ಟೈಮ್ ಜಗಳ ಆಗೋದು. ಗುಡ್, ವೆರಿ ಗುಡ್ ಸೈನ್. ಎಸ್, ನೆಕ್ಸ್ಟ್ ಸಾಂಗ್ ಯಾವುದು? ಓ ರಾಜ ಏನೆಂಚ ಅಂತ, ತುಳು ಫಿಲ್ಮ್ ಅದು ಫೀಮೇಲ್ ವರ್ಷನ್ ಸಾಂಗ್. ಎಸ್ ಸುನಾದ್. ದೇವರಾಯ್ ಪ್ರಭು ಅಂತ ಅವರು ಡೈರೆಕ್ಷನ್ ಮತ್ತೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಆ ಸಿನಿಮಾದ ಹೆಸರೇನು? ಸಿನಿಮಾದ ಹೆಸರು ಇನ್ನೂ ಡಿಸೈಡ್ ಆಗ್ಲಿಲ್ಲ. ಓಕೆ. ಅದಕ್ಕೆ ಅದರದ್ದು ಮೇಲ್ ವರ್ಷನ್ ಡಾಕ್ಟರ್ ನಿತಿನ್ ಆಚಾರ್ಯ ಅವರು ಹಾಡ್ತಾ ಇದ್ದಾರೆ. ಓಕೆ, ಗ್ರೇಟ್. ಇನ್ನು ಫೀಮೇಲ್ ಯಾರು ಅಂತ ಡಿಸೈಡ್ ಆಗಲಿಲ್ಲ. ಓಕೆ. ಅದು ಒಂದು 79 ವರ್ಷದ ಸೀನಿಯರ್ ಮೋಸ್ಟ್ ಲಿರಿಕ್ಸಿಸ್ಟ್ ಅಂಬಾತನಾಯ ಮುದ್ರಾಡಿ ಅಂತ ಬರ್ತಿದ್ದಾರೆ. ಓ, ಗ್ರೇಟ್ ಮ್ಯಾನ್. ಓಕೆ, ಅವರು ಬರ್ತಿದ್ದಾರೆ. ಇವತ್ತು ಹಾಡ್ಸಿದ್ದೀವಿ. ವಂಡರ್ಫುಲ್. ಸೊ ಹಾಗಾದ್ರೆ ಒಂದು ಈ ಕನ್ನಡ ಗೀತೆಗಳ ಜೊತೆಗೆ ಒಂದು ತುಳು ಹಾಡು ಚೆನ್ನಾಗಿರ್ತದೆ. ಸೊ ಕಮ್ ಆನ್, ಲೆಟ್ಸ್ ಲಿಸನ್ ಟು ಇಟ್.
ಸಿರಿಪಾದ ಕೊರಲಿ ಈ ಎನ್ನ ಉಡಲದ ಮುಖಿನ ಪಣೋಲಿ ಅಂಬಾತನೆಯ ಮುದ್ರಾಡಿ ಅವರ ಸಾಹಿತ್ಯ ಇರುವಂತಹ ಬಹಳ ಸೊಗಸಾದಂತಹ ಗೀತೆಯನ್ನ ನಾವು ಕೇಳಿದೆವು. ಥ್ಯಾಂಕ್ ಯು ಸುನಾದ ಮತ್ತೆ ನಿನಾದ ಇಬ್ಬರಿಗೂ ಕೂಡ. ಸುನಾದ್, ಒಂದು ಪ್ರಶ್ನೆ. ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ ಆತನಿಗೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಗೊತ್ತಿರಬೇಕು ಅಂತ? ಅಷ್ಟು ಮ್ಯೂಸಿಕ್ ಸೆನ್ಸ್ ಇರಬೇಕು, ಕಂಪೋಸಿಷನ್ ಗೊತ್ತಿರಬೇಕು. ಮೇನ್ಲಿ ಜಾಸ್ತಿ ಜನ ಮ್ಯೂಸಿಕ್ ಕಂಪೋಸರ್ಸಿಗೆ ಹಾರ್ಮೋನಿಯಂ ಅಂಡ್ ಕೀಬೋರ್ಡ್ ಗೊತ್ತಿರುತ್ತೆ. ಮತ್ತೆ ಅದೇ ಒಂದು ಇನ್ಸ್ಟ್ರೂಮೆಂಟ್ ಗೊತ್ತಿದ್ರೆ ಸಾಕು ಕಂಪೋಸ್ ಮಾಡ್ಲಿಕ್ಕೆ. ಪ್ರೋಗ್ರಾಮರ್ಸ್, ಆರ್ಕೆಸ್ಟ್ರೇಷನ್ ಅರೇಂಜರ್ಸ್ಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಾದ್ರೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಬೇರೆ, ಪ್ರೋಗ್ರಾಮಿಂಗ್ ಬೇರೆ, ಆರ್ಕೆಸ್ಟ್ರೇಷನ್ ಬೇರೆ. ಸೊ ದೇರ್ ಆರ್ ಲಾಟ್ ಆಫ್ ಡಿಫರೆಂಟ್ ಪಾರ್ಟ್ಸ್ ವಿಚ್ ಕಮ್ ಟುಗೆದರ್ ಅಂಡ್ ಬಿಕಮ್ ಒನ್ ಮ್ಯೂಸಿಕ್ ಅಲ್ಲ? ಹೌದು. ರೈಟ್, ಇಟ್ಸ್ ನೈಸ್. ಸೊ ವೀಕ್ಷಕರೇ, ಇವತ್ತು ತುಂಬ ಮಾತಾಡಿದ್ವಿ. ಐ ಥಿಂಕ್ ಹೊಸ ಹೊಸ ಹಾಡುಗಳನ್ನೆಲ್ಲ ಕೇಳಿದ್ವಿ, ಹೊಸ ಹೊಸ ಸಾಹಿತ್ಯ, ಹೊಸ ಕಂಪೋಸಿಷನ್, ದಟ್ ಟು ಫ್ರಮ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಆ್ಯಂಡ್ ಎಸ್ ನಿನಾದ, ಸೊ ಲಾಸ್ಟ್ 2 minutes ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯು ಕೇಮ್ ಟು ದ ಸ್ಟುಡಿಯೋ. ಇಸ್ ದಿಸ್ ಯುವರ್ ಫಸ್ಟ್ ಇಂಟರ್ವ್ಯೂ? ನಾನು ಅದಕ್ಕಿಂತ ಮುಂಚೆ ಒಂದು 5th ಸ್ಟ್ಯಾಂಡರ್ಡಲ್ಲಿ 5th 6th ಅಲ್ಲಿ ಯೂತ್ ಚಾನಲ್ ಆ ಚಾನಲಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದ್ದೆ. ರೈಟ್ ರೈಟ್ ರೈಟ್. ನನಗೆ ಹಾಡಕ್ಕೆ ಎಷ್ಟಾದರೂ ಧೈರ್ಯ ಇದೆ, ಆದರೂ ಮಾತಾಡಕ್ಕೆ ತುಂಬ ಧೈರ್ಯ ಇಲ್ಲ. ಬಟ್ ಇವತ್ತು ಸ್ವಲ್ಪ ಧೈರ್ಯ. ಇವತ್ತು ಅಷ್ಟೇನಲ್ಲ, ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಸರಿ ಮಾತಾಡಿದ್ದೀನ ಇಲ್ಲ ಅಂತ. ಸೊ ನಂಗಾದಷ್ಟು ನಾನು ಮಾತಾಡಿದ್ದೀನಿ. ತುಂಬ ಖುಷಿ ಆಯಿತು ಈ ಸ್ಪಂದನ ಚಾನಲ್ಗೆ ಬಂದು ನಮ್ಮ ಅನಿಸಿಕೆನ ಹೇಳಿಕೊಳ್ಳಕ್ಕೆ ಹಾಗೂ ಹಾಡನ್ನ ಹೇಳಕ್ಕೆ ತುಂಬ ಖುಷಿ ಆಯಿತು. ಅಣ್ಣನ ಕಂಪೋಸಿಷನ್ ನಂಗೆ ತುಂಬ ಇಷ್ಟ. ಓಕೆ, ಅಲ್ಲಲ್ಲ, ಈಗ SLC ಆಯ್ತಲ್ಲ, ಈಗ ನೆಕ್ಸ್ಟ್ ಏನು? ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ? ಕಾಮರ್ಸ್. ಯು ವಾಂಟ್ ಟು ಟೇಕ್ ಕಾಮರ್ಸ್? ಸೂಪರ್. ವಾಟ್ ಯು ವಾಂಟ್ ಟು ಬಿಕಮ್? ತಗೊಂಡ್ರೆ ನಾನು ಸಂಗೀತ ಮುಂದುವರೆಯಕ್ಕಾಗಲ್ಲ ಅಂತ ನಾನು. ಫೇರ್ ಡಿಸಿಷನ್, ವೆರಿ ಗುಡ್ ಡಿಸಿಷನ್. ಸೊ ನೀವು ಕಾಮರ್ಸ್ ನಲ್ಲಿ ಮುಂದುವರಿರಿ ಮತ್ತೆ ನಿಮ್ಮ ಸಂಗೀತ ಹೀಗೆ ಮುಂದುವರಿರಿ. ಎಸ್ ಸುನಾದ್, ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಆಫ್ ಆಲ್ ಸ್ಪಂದನ ಚಾನಲ್ಗೆ ನಾನು ತುಂಬ ಕೃತಜ್ಞತೆಯನ್ನು ಹೇಳ್ತೀನಿ. ಓಕೆ. ಮತ್ತೆ ಎಲ್ಲ ಟೆಕ್ನಿಕಲ್ ವರ್ಕರ್ಸಿಗೂ, ಯಾಕಂದ್ರೆ ನಾನೊಬ್ಬ ಟೆಕ್ನಿಷಿಯನ್ನೇ. ಅಂದರೆ ಆ್ಯಕ್ಚುಲಿ ಸ್ಕ್ರೀನ್ ಮುಂದೆ ತುಂಬ ಜನ ಬರ್ತಾರೆ, ಸ್ಕ್ರೀನ್ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ, ಅವರು ಬರೋದು ಕಷ್ಟ. ಯಾಕಂದರೆ ನಾನು ಟೆಕ್ನಿಷಿಯನ್ ಆಗಿ ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡೋದ್ರಿಂದ ಹೇಳ್ತಾ ಇರೋದು. ಅವರಿಗೆ ನಾನು ಫಸ್ಟ್ ಆಫ್ ಆಲ್ ಕೃತಜ್ಞತೆ ಹೇಳ್ತೀನಿ. ಮತ್ತೆ ಟೋಟಲ್ ಟೀಮ್ಗೆ ಕೃತಜ್ಞತೆ ಹೇಳ್ತೀನಿ. ಮತ್ತೆ ಇಲ್ಲಿಗೆ ಕರೆದಿದ್ದಕ್ಕೆ ನಿಮಗೂ ಕೃತಜ್ಞತೆ ಹೇಳ್ತೀನಿ. ಏನಪ್ಪಾ ಇಷ್ಟೊಂದೆಲ್ಲ ಫಾರ್ಮಲ್ ಆಗಿ ಮಾತಾಡ್ತಿದ್ದಾರೆ ಇವ್ರು. ಇರಲಿ, ಇಟ್ಸ್ ಓಕೆ. ಸುನಾದ್ ಅಂಡ್ ನಿನಾದ್, ಬಹಳ ಖುಷಿ ಆಯಿತು. ಬಿಕಾಸ್ ಐ ಥಾಟ್ ಇಟ್ ಬಿಕೇಮ್ ಎ ವೆರಿ ಡಿಫ್ರೆಂಟ್ ಯುನೋ ಒಂದು ಎಪಿಸೋಡ್. ಹಾಂ, ಇನ್ನೊಂದು ವೀಕ್ಷಕರೇ, ಈಗ ಈ ಪ್ರೋಗ್ರಾಮ್ ಮುಗಿತಾ ಇದ್ದ ಹಾಗೆ ಸಿಂಪ್ಲಿ ಸಂಗೀತ ಅಂತ
ಒಂದು ಮ್ಯೂಸಿಕ್ ಬರ್ತದೆ. ಸೊ ಈ ಎಪಿಸೋಡ್ನಿಂದ ನಾವು ಆ ಮ್ಯೂಸಿಕನ್ನು ಸಿಂಪ್ಲಿ ಸಂಗೀತಕ್ಕೆ ನಾವು ಬ್ರ್ಯಾಂಡ್ ಮಾಡೋದಕ್ಕೆ ಹೊರಟಿದ್ದೇವೆ. ಆ್ಯಂಡ್ ಆ ಮ್ಯೂಸಿಕನ್ನು ಕೂಡ ಕಂಪೋಸ್ ಮಾಡಿದ್ದಾರೆ ಸುನಾದ ನಾಯಕ್. ಸೊ ಹಾಗಾಗಿ ಆ ಮ್ಯೂಸಿಕನ್ನು ಕೂಡ ಬಹಳ ಗಮನ ಇಟ್ಟು ನೀವು ಕೇಳಬೇಕಾಗಿದೆ. ಕೇಳ್ತಾ ನಾವು ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ವೆರಿ ಯಂಗ್ ಆ್ಯಂಡ್ ಡೈನಾಮಿಕ್ ಆ್ಯಂಡ್ ಟ್ಯಾಲೆಂಟೆಡ್ ಇಬ್ಬರಿಗೂ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮಿಬ್ಬರಿಗೂ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ರೈಟ್ ವೀಕ್ಷಕರೇ, ಇದು ಈ ವಾರದ ಸಿಂಪ್ಲಿ ಸಂಗೀತ. ನಾವು ಮತ್ತೆ ಮುಂದಿನ ವಾರ ಭಾನುವಾರ ಸಿಗ್ತೇವೆ. ಅಲ್ಲಿ ತನಕ ನಿಮ್ಮ ದಿನ ಪೂರ್ತಿ ಚೆನ್ನಾಗಿರ್ಲಿ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ.